ಗೊತ್ತಿಲ್ಲ, ಬಟ್ ನನ್ನ ಕಿಚನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇವಾಗ ನನ್ನ ಸಲಾಡ್ನ ರೆಡಿ ಮಾಡಿಕೊಂಡೆ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜು ಡೇ 9 ವಿಡಿಯೋ ಆಗಿರುತ್ತೆ. ಸೊ ಡೇ 9 ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಖಾಲಿ ಹೊಟ್ಟೆಗೆ ಲೆಮನ್ ಆ್ಯಂಡ್ ಚಿಯಾ ಸೀಡ್ಸ್ ವಾಟರ್ನ ಕನ್ಸ್ಯೂಮ್ ಮಾಡಿದೆ. ಸೊ ಏನಕ್ಕೆ ಅಂದರೆ ನಮ್ಮ ವರ್ಕೌಟ್ ಮಾಡೋದ್ರಿಂದ ಮಜಲ್ಲು ಕೂಡ ನೋವು ಬರ್ತಾ ಇರುತ್ತೆ. ಸೊ ಹಾಗಾಗಿ ಮಜಲ್ ರಿಲೀಫ್ ಆಗೋದಕ್ಕೂ ಕೂಡ ಲೆಮನ್ ವಾಟರು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಅದ್ರ ಜೊತೆಗೆ ನಾನು ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೆ. ಚಿಯಾ ಸೀಡ್ಸ್ ಆ್ಯಡ್ ಮಾಡೋದ್ರಿಂದ ಸೊ ನಮಗೆ ಬಾಡಿಗೆ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಸಿಗುತ್ತೆ. ಸೊ ಒಮೆಗಾ 3 ನಿಮ್ಮ ಹೇರ್ ಹೆಲ್ತ್ ಹಾಗೆಯೇ ಸ್ಕಿನ್ ಹಾರ್ಟ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಕಾಂಬಿನೇಷನ್ ನಾನು ಬೆಳಗ್ಗೆ ತೊಗೊಂಡೆ. ಸೊ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಒಂದು ಎಗ್ಗು ಹಾಗೆಯೇ ರಾಗಿ ಸೂಪ್ನ ತೊಗೊಂಡಿದ್ದೆ. ಪ್ರೋಟೀನ್ಗೋಸ್ಕರ ಎಗ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೆ. ಹಾಗೆಯೇ ರಾಗಿ ಸೂಪಲ್ಲೇ ನಮಗೆ ಫೈಬರ್ ಸಿಗುತ್ತೆ, ಹಾಗೆಯೇ ಕಾಪ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಅಂದು ಇದಾಗಿತ್ತು. ಸೊ ಇವಾಗ ಒಂದಷ್ಟು ಕೆಲಸಗಳಿದೆ ಇವತ್ತು. ಸೊ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ, ಶಿವರಾತ್ರಿ ಹಬ್ಬ. ಹಾಗಾಗಿ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇವಾಗ ನನ್ನ ಕ್ಲೀನಿಂಗ್ ಆಗಿರುತ್ತೆ. ಈ ವ್ಲಾಗ್ ಜೊತೆನೇ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಕಿಚನಿಂದ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಡೇ 1 ಇಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮ ಕಿಚನ್ ಕ್ಲೀನಿಂಗ್ ಇದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮನೆ ರೋಡ್ ಸೈಡಲ್ಲಿರೋದ್ರಿಂದ ತುಂಬಾ ಧೂಳು ಬರುತ್ತೆ. ಹಾಗೆ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ತುಂಬ ಗಲೀಜಾಗ್ತಾ ಇರುತ್ತೆ. ಎಸ್ಪೆಷಲಿ ಕಿಚನಲ್ಲಿ ವಿಂಡೋಸ್ ತೆಗೆದಿರ್ತೀನಲ್ಲ, ಸೊ ಗಾಳಿ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಡಬ್ಬಗಳೆಲ್ಲ ತುಂಬ ಗಲೀಜಾಗಿದ್ವು. ಸೊ ಎಣ್ಣೆ ಜಿಡ್ಡೆಲ್ಲ ಕುತ್ಕೊಂಡಾಗಿದ್ವು. ಹೇಗಿದ್ರು ಇವಾಗ ಹಬ್ಬ ಕೂಡ ಬರ್ತಾ ಇದೆಯಲ್ಲ, ಸರಿ ಕಿಚನ್ನ ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊ ಕಂಪ್ಲೀಟ್ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅಡುಗೆ ಎಲ್ಲ ಮಾಡಿ ಸೊ ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಇವತ್ತು. ಅಂದರೆ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಟ್ರೆ ಸೊ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಅಡುಗೆ ಮಾಡೋದಕ್ಕೆ ಅದಕ್ಕೆಲ್ಲ ಆಗಲ್ಲ. ಹಾಗಾಗಿ ಫಸ್ಟೇ ನಾನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಡಬ್ಬಗಳೆಲ್ಲ ಫುಲ್ ಇಳಿಸ್ಕೊಂಡೆ ಕೆಳಗಡೆ. ಹಾಗೆ ನಂದಂದರೆ ನಾನು ಡಬ್ಬಗಳ ಅಂದರೆ ನಾನು ಏನಾದ್ರೂ ಗ್ರಾಸರಿ ತಂದಿರ್ತೀನಲ್ವ, ಅದನ್ನು ಕವರಲ್ಲೇ ಹಾಕಿಟ್ಬಿಟ್ಟಿರ್ತೀನಿ. ಯಾಕೆಂದರೆ ಅವಾಗ ಕವರ್ನ ಹಾಗೆ ತೆಗೆದಿಡ್ಬೋದು, ಡಬ್ಬನ ನೀಟಾಗಿ ವಾಶ್ ಮಾಡ್ಕೋಬೋದು, ಮತ್ತು ಖಾಲಿ ಆದಾಗಲೂ ಅಷ್ಟೇ ವಾಶ್ ಮಾಡ್ಕೋಬೋದು ಅಂದ್ಬಿಟ್ಟು ಸೊ ಈ ಥರ ಕವರಲ್ಲೇ ಹಾಕಿಟ್ಟಿರ್ತೀನಿ. ಸೊ ಇವಾಗ ನಾನು ಕವರ್ಗಳನ್ನೇ ಅದರಲ್ಲಿರೋ ಕವರ್ಗಳನ್ನೆಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲದರಲ್ಲೂ ಗ್ರಾಸರಿಯಲ್ಲಿ ಬೇಳೆಗಳಾಗಿರ್ಬೋದು ಇದರಲ್ಲೆಲ್ಲ ಕವರ್ ಇದ್ದೇ ಇರುತ್ತೆ. ಸೊ ಕವರ್ ಇಲ್ಲದೆ ಇರೋದಕ್ಕೆ ಏನು ಮಾಡಿದೆ, ಕೆಲವೊಂದೊಂದು ಚಿಕ್ಕ ಚಿಕ್ಕ ಬಟ್ಲುಗಳೇನಿರುತ್ತೆ ಅದಕ್ಕೆಲ್ಲ ಸೊ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ನಮ್ಮನೇಲಿ ಇಷ್ಟಪಡೋ ಜಾಗ ಯಾವುದು ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಸೊ ನಾನಾದರೂ ಸರಿಯೇ ಪ್ರತಿಯೊಬ್ಬರೂ ಸೊ ನಮ್ಗೆ ಯಾವುದಾದ್ರೂ ಒಂದು ವಸ್ತು ಇಷ್ಟ ಆಗಿರಲಿ, ಒಂದು ಕೆಲಸ ಇಷ್ಟ ಆಗಿರಲಿ, ಅದನ್ನು ನಾವು ಎಷ್ಟು ಇಷ್ಟಪಟ್ಟು ಮಾಡ್ತೀವಲ್ಲ. ಸೊ ನನಗೆ ನಮ್ಮ ಮನೇಲಿ ತುಂಬ ಇಷ್ಟ ಆಗೋದು ನನ್ನ ಕಿಚನ್. ಸೊ ನಾನು ಅದನ್ನು ತುಂಬ ಚೇಂಜಸ್ಗಳನ್ನ ಮಾಡ್ಕೊತಾ ಇರ್ತೀನಿ. ಹಾಗೆ ಅದನ್ನು ತುಂಬ ಮೇಕವರ್ ಮಾಡ್ತಾ ಇರ್ತೀನಿ. ಎಲ್ಲ ಕೆಲವೊಬ್ಬೊಬ್ರು ಅಂತಾರೆ, ಏನು ಇಷ್ಟು ಚಿಕ್ಕ ಕಿಚನಲ್ಲಿ ಏನೇನೋ ಇಟ್ಟಿರ್ತೀಯ, ಗಿಡಗಳೆಲ್ಲ ಇಟ್ಕೊಂಡಿರ್ತೀಯ ಅಂತ. ನಂಗೊಂಥರ ಅವೆಲ್ಲ ಇಟ್ಕೊಂಡಾಗ ನನಗೆ ಪಾಸಿಟಿವ್ ವೈಬ್ಸು ಇರುತ್ತೆ. ನಂಗೆ ಸಖತ್ ಇಷ್ಟ. ಸೊ ನಾನು ಹೇಳ್ತೀನಿ ನಂಗೆ ಇಷ್ಟ, ಅದಕ್ಕೆ ಇಟ್ಕೊಂಡಿದ್ದೀನಿ ಅಂತ. ಅಯ್ಯೋ ಈ ಕಿಚನಲ್ಲಿ ಓಡಾಡೋದೇ ಕಷ್ಟ ಅಂತದ್ರಲ್ಲಿ ಇವನ್ನೆಲ್ಲ ಇಟ್ಕೊಂಡಿದ್ಯಲ್ಲಮ್ಮ ಅಂತಾರೆ. ಬಟ್ ನನಗೆ ನಮ್ಮ ಕಿಚನ್ ಚಿಕ್ಕದು ಆ ಥರ ಎಲ್ಲ ಏನು ಫೀಲ್ ಬರೋಲ್ಲ. ಕರೆಕ್ಟಾಗಿದೆ, ಕಂಫರ್ಟಾಗಿ, ಚಿಕ್ಕದಾಗಿದ್ರು ಚಕ್ಕವಾಗಿ ತುಂಬ ನೀಟಾಗಿದೆ. ಸೊ ಹಾಗಾಗಿ ನಾನು ಕೆಲವೊಂದೊಂದು ಥಿಂಗ್ಸ್ನ ಕಿಚನಲ್ಲಿ ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಸ್ವಲ್ಪ ಡೆಕೋರಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟ ಕಿಚನ್ನೆಲ್ಲ. ಹಾಗಾಗಿ ಅಲ್ಲಿ ಬೇರೆಯವ್ರು ಹೇಳೋ ಮಾತಿಗೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಪಾತ್ರೆಗಳೆಲ್ಲ ಇಳಿಸ್ಕೊಂಡೆ, ಡಬ್ಬಗಳೆಲ್ಲ. ಸೊ ಡಬ್ಬ ಮತ್ತು ಎಲ್ಲ ಕಿಚನಲ್ಲಿರೋ ಅಷ್ಟು ಥಿಂಗ್ಸ್ನ ತೊಳೆಯೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ನಾನೆಲ್ಲ ಇಲ್ಲಿ ತೆಗೆದು ತೊಳೆಯೋಕ್ಕೆ ಅಂತ ಹೋದರೆ ನನ್ನ ಮಕ್ಳು ಇಲ್ಲಿ ನೋಡಿ ಅಂಗಡಿ ಇಟ್ಕೊಬಿಟ್ಟಿದ್ದಾರೆ, ಅದನ್ನೆಲ್ಲ ತೆಗೆದು. ಸೊ ಅವ್ರಿಗೆ ಸ್ಕೂಲ್ ರಜಾ ಇತ್ತು. ಮಕ್ಕಳು ರಜಾ ಇದ್ದರೆ ಗೊತ್ತಲ್ಲ ಮನೇನ ಹೆಂಗೆ ರಣರಂಗ ಮಾಡ್ತಾರೆ ಅಂತ. ಅದರಲ್ಲಿ ನನ್ನ ಮಗ ಅಂತೂ ಡಬಲ್ ಎಕ್ಸ್ಪೋರ್ಟ್ ಅಂತಲೇ ಹೇಳ್ಬೋದು. ಸೊ ನಾನೆಲ್ಲ ನೀಟಾಗಿ
ನ್ಯೂಸ್ ಪೇಪರ್ ಇಟ್ಬಿಟ್ಟು ಜೋಡಿಸ್ಬಿಟ್ಟು ಹೋದರೆ ಅವರೆಲ್ಲ ತೆಗೆದ್ಬಿಟ್ಟು ಸೊ ಬೆಡ್ ಮೇಲೆಲ್ಲ ಇಡ್ತಾಯಿದ್ರು. ಸೊ ಹಾಗೆ ಪಾತ್ರೆ ತೊಳೆಯೋಕ್ಕಿಂತ ಮುಂಚೆ ನಾನೊಂದು ಫ್ರೆಶ್ ಆಗೇನೆ ಒಂದು ಆರೆಂಜ್ನ ಕುಡಿದೆ. ಆರೆಂಜ್ನ ತಿಂದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎನರ್ಜಿಗೆ ಅಂತ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಇನ್ನೂ ಮುಕ್ಕಾಲು ಭಾಗ ಪಾತ್ರೆ ತೊಳೆದ್ಬಿಟ್ಟು ಸೊ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸರಿ ಊಟ ಮಾಡ್ಕೊಬಿಟ್ಟು ಕಂಪ್ಲೀಟ್ ಕೆಲಸ ಮಾಡೋಣ, ಏಕೆಂದರೆ ಸೊ ಎನರ್ಜಿ ಬೇಕಲ್ವ ಬಾಡಿಗೆ. ಸೊ ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ ಅಂದಾಗ ನಮ್ಮ ಬಾಡಿಗೆ ಫುಡ್ ಕೊಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ನಾನಿವತ್ತು ಬೀಟ್ರೂಟು ಹಾಗೆಯೇ ನೆನೆದು ಪಲ್ಯ ಸ್ವಲ್ಪ ಇತ್ತು, ಅದ್ರ ಜೊತೆಗೆ 2 ಮೊಟ್ಟೆ. ಸೊ ಬೆಳಗ್ಗೆನೇ ನಾನು ಸೊ ಲೆಮನ್ ರೈಸ್ ಮಾಡಿದ್ದೆ, ಅದನ್ನೇ ಸ್ವಲ್ಪ ಲೆಮನ್ ರೈಸ್ ಕೂಡ ತೊಗೊಂಡೆ ನಾನಿವತ್ತು. ಸೊ ಊಟ ಮುಗಿಸ್ಕೊಂಡು ಮತ್ತು ದಪ್ಪದು ಡಬ್ಬಗಳೇನಿದ್ವು ಸೊ ಅಂದರೆ ಅಕ್ಕಿ ಹಿಟ್ಟು ಡಬ್ಬಗಳಾಗಿರ್ಬೋದು, ಅಕ್ಕಿ ಡಬ್ಬ, ರಾಗಿ ಹಿಟ್ಟು ಡಬ್ಬ, ಇವನ್ನೆಲ್ಲ ನೀಟಾಗಿ ತೊಳ್ಕೊಂಡೆ. ಸೊ ಅದಾದಮೇಲೆ ಕಂಪ್ಲೀಟ್ ಕಿಚನ್ನ ಎಲ್ಲ ಥಿಂಗ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಸೊ ಎಲ್ಲ ಧೂಳು ತೆಗಿತಾ ಇದ್ದೀನಿ. ಸೊ ಒಂದ್ಸಲ ಇದೇನಿದೆ ಇದು ತುಂಬ ಚೆನ್ನಾಗಿದೆ, ಈ ಚಿಕ್ಕ ಚಿಕ್ಕ ಡಸ್ಟ್ ಎಲ್ಲ ತೆಗಿಯೋದಕ್ಕೆ ಇದು ನಂಗೆ ಸಖತ್ ಇಷ್ಟ. ಇದನ್ನು ನಾನು ಡಿಮಾರ್ಟಲ್ಲೋ ಎಲ್ಲ ತೊಗೊಂಡಿದ್ದು, ಬಟ್ ಚೆನ್ನಾಗಿದೆ. ಸೊ ಅದಾದಮೇಲೆ ಒರೆಸ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ. ಅದಕ್ಕೆ ನಾನು ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ, ಮನೆ ಒರೆಸೋದು ಬರುತ್ತಲ್ಲ ಆ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡೆ. ಅದಾದಮೇಲೆ ಈ ವಿಂಡೋ ಉಜ್ಜೋದಿದೆಯಲ್ಲ ನನ್ನ ಕೈ ಅಂತೂ ಬಿದ್ದೋಯ್ತೇನೋ ಅನ್ನೋ ರೇಂಜಿಗಾಯಿತು. ಏಕೆಂದರೆ ವಿಂಡೋ ಇದು ತುಂಬ ಗಲೀಜಾಗಿತ್ತು. ನಮ್ಮ ಮನೆ ಚಿಮಣಿ ಇಲ್ಲ, ಸೊ ಹಾಗಾಗಿ ಏನಾಗುತ್ತೆ, ಅಡುಗೆ ಮಾಡಿದ್ದು ಏನು ಇದು ಬರುತ್ತಲ್ವಾ ಹೊಗೆ ಬರೋದು, ಅದ್ರ ಜೊತೆಗೆ ಆಯಿಲ್ದು ಇದಾಗುತ್ತೆ, ಅದೆಲ್ಲ ಸೇರಿ ಫುಲ್ ಅದ್ರ ಮೇಲೆ ಕೂತ್ಕೊಂಡು ಒಂಥರ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದೆಲ್ಲ ಉಜ್ಜಿ ಅದ್ರ ಜೊತೆಗೆ ನನ್ನ ಮಗಳು ಕೂಡ ಆಚೆ ಕಡೆಯಿಂದ, ಸೊ ನಮ್ಮದು ಹಿಂದೆಗಡೆಯಿಂದ ಆರಾಮಾಗಿ ಹೋಗ್ಬೋದು, ಆ ಕಡೆಯಿಂದ ಹೋಗ್ಬಿಟ್ಟು ಅವಳು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಕೊಟ್ಲು. ನಾನು ಈ ಕಡೆಯಿಂದ ಗ್ರಿಲ್ಲೆಲ್ಲ ಉಜ್ಜಿ ಸೊ ಎಲ್ಲ ನೀಟ್ ಮಾಡಿಕೊಂಡೆ. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕ್ಯೂಟಿಗೆ ಒರೆಸ್ಕೊಡ್ತೀನಮ್ಮ ನಾನು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೊಂದು ಫ್ರೆಶ್ ಕುಡಿಯೋಣ ಅಂದ್ಬಿಟ್ಟು ಸೊ ಕಂಟಿನ್ಯೂಸ್ ಆಗಿ ಪಾತ್ರೆ ಉಜ್ತಾನೆ ಇದ್ದಲ್ಲ, ಕತ್ತು ಬಗ್ಸ್ಕೊಂಡಿದ್ದಕ್ಕೂ ಏನೋ ಗೊತ್ತಿಲ್ಲ, ತಲೆ ನೋವ್ತಾ ಇತ್ತು. ಸರಿ ಒಂದು ಫ್ರೆಶ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಸೊ ಅವರೆಲ್ಲ ನಾನು ವಾಶ್ ಮಾಡಿ ಅಂದರೆ ಒರೆಸಿಡ್ತೀನಿ ಅಮ್ಮ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೊಂದು ಫ್ರೆಶ್ ಕುಡಿದು ಮತ್ತೆ ಅರೇಂಜಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದನ್ನು ಅದ್ರ ಜಾಗಕ್ಕೆ ಕಳಿಸ್ಬಿಡ್ಬೇಕಲ್ಲ, ಸೊ ಹಾಗಾಗಿ ಮತ್ತೆ ಎಲ್ಲ ಡಬ್ಬಗಳೆಲ್ಲ ಅವರು ಒರೆಸ್ಕೊಟ್ಟಂಗೆಲ್ಲ ನಾನು ಮತ್ತೆ ರೀಸ್ಟಾಕ್ ಮಾಡ್ಕೊತಾ ಇದ್ದೆ. ಸೊ ಕ್ಯೂಟಿ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣವೇ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ನೋಡಿ, ಅವಳಿಗೂ ಖುಷಿ ಆಯಿತು. ಅಮ್ಮ ನಾನು ನಿಂಗೆ ಹೆಲ್ಪ್ ಮಾಡ್ತೀನಮ್ಮ, ನಾನು ಕೆಲಸ ಮಾಡ್ಕೊಡ್ತೀನಮ್ಮ ಅಂತ. ಬೇಡ ಬಿಡು ನಾನು ಮಾಡ್ತೀನಿ, ಇಲ್ಲ ನಾನು ಮಾಡ್ಕೊಡ್ತೀನಮ್ಮ, ನಾನು ಹೆಲ್ಪ್ ಮಾಡ್ತೀನಿ, ನಂಗೆ ಜಸ್ಟ್ ವೀಡಿಯೋ ಮಾಡಿಕೊಡು ಸಾಕು ನೀನು ಅಂತ ಹೇಳಿದೆ. ಇಲ್ಲ ನಾನು ವೀಡಿಯೋನೂ ಮಾಡ್ಕೊಡ್ತೀನಿ, ಹಾಗೆ ನಾನು ನಿಂಗೆ ಹೆಲ್ಪು ಮಾಡ್ತೀನಮ್ಮ, ಕ್ಲೀನ್ ಮಾಡೋಣ, ಈ ಥರ ಅರೇಂಜ್ ಮಾಡೋಣ ಅಂತ. ಸೊ ಅವಳಿಗೆ ತುಂಬ ಇಷ್ಟ. ಸೊ ಈ ಥರ ಎಲ್ಲ ಸ್ವಲ್ಪ ಡೆಕೋರಾಗಿ ಇಟ್ಕೊಳ್ಳೋದು, ಅರೇಂಜ್ ಮಾಡೋದು ಅಂದ್ರೆ ಅವಳಿಗೂ ಕೂಡ ಇಷ್ಟ. ಹಾಗೆ ಈ ಕ್ಯೂಟ್ ಪ್ಲೇಸ್ನ ಕೂಡ ರೆಡಿ ಮಾಡಿದ್ವು. ಈ ಕ್ಯೂಟ್ ಸ್ಟ್ಯಾಂಡನ್ನ ನಾನು 2 ಇಯರ್ಸ್ ಆರ್ 2.5 ಇಯರ್ಸ್ ಬ್ಯಾಕು ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ಅದ್ರ ಜೊತೆಗೆ ಈ ಕಪ್ಗಳನ್ನೂ ಕೂಡ ಅದ್ರ ಜೊತೆನೇ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ, ಭಾರನೂ ಕೂಡ ತಡ್ಕೊಳ್ಳುತ್ತೆ. ಹಾಗೆ ಈ ಕ್ಯೂಟ್ ಕಪ್ಗಳು ಅಷ್ಟೇ ನಂಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿದ್ದಾವೆ. ಅದು ಚೆನ್ನಾಗಿರೋದಕ್ಕೆ ನಾನು ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ, ಅವನ್ನ ಜಸ್ಟ್ ನೋಡಬೇಕು. ಕಲರ್ ಒಂದೊಂದು ಡಿಫ್ರೆಂಟ್ ಕಲರ್ ಇದೆ, ಬಟ್ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಇಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಬಟ್ ಈ ಸ್ಟ್ಯಾಂಡ್ ಇದೆಯಲ್ಲ ಅದು ವೆಯ್ಟು ಕೂಡ ಇಟ್ರೂ ಏನೂ ಆಗಲ್ಲ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನೈಟು, ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆಗೆ ಅಂದ್ಬಿಟ್ಟು. ಸೊ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ಕೊಂಡಿದ್ದೀನಿ, ಎಲ್ಲ ಸ್ಟೀಮ್ ಆಗಿದೆ. ಇದನ್ನು ಸ್ವಲ್ಪ ಶಾಲು ಫ್ರೈ ಥರ ಮಾಡಿಕೊಂಡು ಸೊ ಇದಕ್ಕೆ ಪನ್ನೀರ್ ಹಾಕ್ಕೊಂಡ್ರೆ ಸೊ ಇವಾಗ ಡಿನ್ನರ್ ರೆಡಿ ಆಗುತ್ತೆ. ಸೊ ಬೆಳಗ್ಗೆಯಿಂದ ಇವತ್ತು ಒಂದು ಫುಲ್ಲು ಕೆಲಸ ಅಂತಲೇ ಹೇಳ್ಬೋದು. ಆ ಕೆಲಸ ಮಾಡೋದಕ್ಕೆ ನೋಡಿ ನನ್ನ ಕಿಚನ್ ಹೇಗಿದೆ ಅಂತ. ಸೊ ಸಖತ್ತಾಗಿ ಬಂದಿದೆ. ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಏನು ಅಂತ. ಒಂದಷ್ಟು ಚೇಂಜಸ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಮಾಡಿದ್ದಕ್ಕೂ
ಅಷ್ಟು ಎಫರ್ಟ್ ಹಾಕಿ ನನಗೆ ಸಖತ್ ಖುಷಿ ಆಯಿತು, ನನ್ನ ಮಗಳಿಗೂ ಖುಷಿ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಕಿಚನ್ ಅಂತ. ಸೊ ಅವಳು ಕೂಡ ನನಗೆ ಸ್ಕೂಲಿಂದ ಬಂದಮೇಲೆ ಹೆಲ್ಪ್ ಮಾಡಿದ್ಲು. ಸೊ ನಮ್ಮ ಬಾಸ್ ಇರೋದಿನ್ನು ಕೂಡ ಒಂದಷ್ಟು ಮೆಸ್ಸಿಗಳು ಮಾಡಿಕೊಂಡು ಅವ್ರ ಮನೇಲಿದ್ರೆ ನಾವು ಮಾಡೋದು ಒಂದಾದರೆ ಅವು ಹರ್ಗ ಸತ್ತಾಗ್ಬಿಟ್ಟಿರುತ್ತೆ. ಸೊ ಮಕ್ಕಳಿರೋ ಮನೇಲಿ ಅದೇ ಥರ ಏನೂ ಮಾಡೋದಕ್ಕಾಗಲ್ಲ. ಸೊ ಅಂತೂ ಫೈನಲ್ ಆಗಿ ಒಂಥರ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನನ್ನ ಕಿಚನ್ನು. ನಂಗೆ ಈ ಥರ ಇದ್ರೆ ಕಿಚನ್ ಅಂತೂ ಫುಲ್ ಖುಷಿ ಆಗುತ್ತೆ. ಸೊ ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿರೋದಕ್ಕೆ ಏನೂ ಟಯರ್ಡ್ನೆಸ್ ಇಲ್ಲ, ಯಾಕೆಂದರೆ ನನಗೆ ಆ ಖುಷಿ ಅದನ್ನ ಓವರ್ಕಮ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಾನು ಇವತ್ತು ಜಿಮ್ ಕೂಡ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಈ 60 ಡೇಸಲ್ಲಿ ಒಂದಿನೂ ಜಿಮ್ನ ಸ್ಕಿಪ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಎಕ್ಸೆಪ್ಟ್ ಸಂಡೇ ಒಂದಿನ ನಮ್ಮ ಜಿಮ್ ರಜೆ ಇರುತ್ತೆ. ಸೊ ಆ ದಿನ ಬಿಟ್ಟು ಇನ್ನು ಯಾವ ದಿನನೂ ಸ್ಕಿಪ್ ಮಾಡೋದು ಬೇಡ ಅಂತ. ಬಟ್ ಇವತ್ತೇನಾಯಿತು ಅಂದರೆ, ಸೊ ಇವತ್ತು ಕಂಪ್ಲೀಟಾಗಿ ಇದು ಮಾಡಿ ಮುಗಿಸ್ಲೇಬೇಕಾಯಿತು ಕೆಲಸನ. ಸೊ ಏನು ಅದಕ್ಕೆ ಬಿಟ್ಟೋಗಾಗೂ ಇರಲಿಲ್ಲ, ಎಲ್ಲ ಹರ್ಕೊಂಡಿದ್ದೆ. ಸೊ ಬೇಡ, ಕಂಪ್ಲೀಟಾಗಿ ಕ್ಲೀನ್ ಮಾಡೇನೆ ಇವತ್ತು ಹೋಗೋದೇ ಬೇಡ, ಯಾಕೆಂದರೆ ಮಧ್ಯಾಹ್ನದಿಂದ ಹೆವಿ ಕೆಲಸ ಆಗ್ಬಿಟ್ಟಿದೆ. ಎಲ್ಲ ಫುಲ್ಲು ಡ್ರಾಯರಲ್ಲಿರೋ ಪಾತ್ರೆಗಳೆಲ್ಲ ಉಜ್ಜಿ ಇವತ್ತಿಗಂತೂ ಕೈ ಅಂತನೂ ಬೆದೋದಂಗೆ ಆಗ್ಬಿಟ್ಟಿದೆ, ಅಷ್ಟು ಪಾತ್ರೆ ಉಜ್ಜಿದ್ದೀನಿ. ಸೊ ಇನ್ನೇನು ಅಲ್ಲೇ ವರ್ಕೌಟ್ ಆಗೈತೆ, ಮತ್ತಿನ್ನು ಅಲ್ಲಿ ಹೋಗಿ ಏನು ಮಾಡೋಕ್ಕಾಗುತ್ತೆ, ಎಷ್ಟೊಂದು ನೋವು ಇಟ್ಕೊಂಡು ಮತ್ತೆ ಹೆವಿ ಸುಸ್ತಾಗುತ್ತೆ ಬಾಡಿಗೆ, ಅಷ್ಟೊಂದು ಸುಸ್ತು ಕೊಡೋದು ಬೇಡ ಅಂದ್ಬಿಟ್ಟು ಸೊ ಇವತ್ತು ಜಿಮ್ನ ಸ್ಕಿಪ್ ಮಾಡಿಬಿಟ್ಟೆ. ಸೊ ನಾಳೆ ಬೆಳಗ್ಗೆ ಒಂದು ಮದುವೆ ಇದೆ. ಸೊ ಮದುವೆಗೆ ಬೇರೆ ಹೋಗಬೇಕು, ನಾಳೆ 10 ಡೇಸ್ ಆಗುತ್ತೆ. ನಾಳೆ ವೆಯ್ಟ್ ಬೇರೆ ಬೆಳಗ್ಗೆನೇ ಚೆಕ್ ಮಾಡಿಕೊಂಡು, ಹಾಗೆ ನಾಳೆ ಒಂದಷ್ಟು ಫಂಕ್ಷನ್ ಇದೆ, ಅದೆಲ್ಲ ಕೂಡ ಮುಗಿಸ್ಕೊಂಬರ್ಬೇಕು. ಸೊ ಫೈನಲಿ ನನ್ನ ಕಿಚನ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಂಪ್ಲೀಟಾಗಿ ನನ್ನ ಕಿಚನ್ ಟೂರ್ನೇ ಮಾಡಿಬಿಡ್ತೀನಿ ಬನ್ನಿ. ಇವತ್ತು ನನ್ನ ಕಿಚನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಕತ್ಲೆ ಆಗಿದೆ. ಸೊ ಹೆಂಗೋ ನನ್ನ ಮೊಬೈಲ್ ಎಷ್ಟು ಜಸ್ಟಿಸ್ ಮಾಡುತ್ತೋ ಗೊತ್ತಿಲ್ಲ, ಬಟ್ ನನ್ನ ಕಿಚನ್ ಅಂತೂ ನಂಗೆ ತುಂಬ ಇಷ್ಟ ಆಯ್ತು. ಇವತ್ತು ಹೇಗೆ ಕಾಣಿಸ್ತಾ ಇದೆ, ಅದೇ ಏನೇ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ. ಸೊ ಇವಾಗ ಊಟ ಎಲ್ಲ ತಿಂದ್ರಲ್ಲ ಅವರು, ಆ ಪಾತ್ರೆನ ತೊಳೆದಿಟ್ಟಿದ್ದೀನಿ. ಸೊ ಇಲ್ಲಿ ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ, ಹಾಗೆ ಸ್ಟವ್ ಕೂಡ ಎಲ್ಲ ನೀಟಾಗಿ ಕ್ಲೀನಾಗಿದೆ. ಸೊ ನನ್ನ ವಿಂಡೋಸ್ ನೋಡಿ, ಇಲ್ಲಿ ಎಲ್ಲ ಫುಲ್ಲು ಅದು ಏನು ಆಗುತ್ತೆ, ಹೊಗೆ ಎಲ್ಲ ಹೋಗಿ ಕೂತ್ಕೊಳ್ಳುತ್ತಲ್ಲ, ನಮ್ಮ ಮನೆ ಚಿಮಿನಿ ಎಲ್ಲ ಇಲ್ಲ, ಹಾಗಾಗಿ ಹೊಗೆ ಎಲ್ಲ ಹೋಗಿ ಕೂತ್ಕೊಳ್ಳುತ್ತಲ್ಲ, ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಎಲ್ಲ ಉಜ್ಜಿದ್ದೀನಿ ನಾನು, ಅವಾಗವಾಗ ಇದು ಉಜ್ಕೊತಾ ಇರ್ತೀನಿ, ಬಟ್ ಆದ್ರೂ ಸ್ಟಿಲ್ ಇದು ಗಲೀಜು ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹೊರಗಡೆಯಿಂದ ನಾನು ಯಾವಾಗ್ಲೂ ಕಿಟಕಿ ಓಪನ್ ಇಟ್ಟಿರ್ತೀನಲ್ವಾ, ಸೊ ತುಂಬ ಧೂಳು ಬರುತ್ತೆ ಇಲ್ಲಿ. ಸೊ ಹಾಗಾಗಿ ಇದೆಲ್ಲ ಫುಲ್ ಗಲೀಜಾಗಿತ್ತು, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಾಗೆಯೇ ನೋಡಿ ಡಬ್ಬಗಳೆಲ್ಲ ಇವತ್ತು ಪಳ. ಸೊ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ. ಸೊ ಮೇಲೆ ಸ್ವಲ್ಪ ಪಾತ್ರೆ ಡೈಲಿ ಯೂಸ್ ಮಾಡೋದು, ಕುಕ್ಕರ್ ಆಗಿರ್ಬೋದು, ಬಾಣಲೆ ಇದ್ರೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸೊ ಡಬ್ಬಗಳು, ದೊಡ್ಡ ದೊಡ್ಡ ಡಬ್ಬಗಳು ಇಟ್ಕೊಂಡಿದ್ದೀನಿ. ಅಂದರೆ ಏನಾದರೂ ಎಕ್ಸ್ಟ್ರಾ ಗ್ರಾಸರಿ ತಂದಾಗ ಇಟ್ಕೊಳ್ಳೋದು. ಇದು ಬಂದು ಸಾಂಬಾರು ಪುಡಿ, ವರ್ಷಕ್ಕೊಂದ್ಸಲ ಮಾಡ್ಕೋತೀನಿ, ಆ ಸಾಂಬಾರು ಪುಡಿ ಡಬ್ಬ. ಸೊ ಹಾಗಾಗಿ ಅದನ್ನು ಕವರ್ ಕಟ್ಬಿಟ್ಟು ಹಾಗೆ ಇಟ್ಬಿಡ್ತೀನಿ. ಸೊ ಅದಕ್ಕೆ ಗಾಳಿ ಏನು ಹೋಗಬಾರ್ದು ಅಂದ್ಬಿಟ್ಟು ಅದನ್ನು ತೆಗಿಯೋಕ್ಕೆ ಹೋಗಲ್ಲ. ಸೊ ಈ ಕಾರ್ನರಲ್ಲಿರೋದು ಒಂದು ಮನಿ ಪ್ಲ್ಯಾಂಟು, ಅದಕ್ಕೆ ಕ್ಯೂಟಿ ಏನು ಅದು ಅವಳು ಪೇಂಟ್ ಮಾಡಿರೋದು. ಸೊ ಅದಾದಮೇಲೆ ಇದೆಲ್ಲ ಓಡಿಸು ಅದು ಬಿಡಿ. ಸೊ ಇಲ್ಲೆಲ್ಲ ಗ್ರಾಸರಿನ ಜೋಡಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಡಬ್ಬಗಳನ್ನ ಚೇಂಜ್ ಮಾಡಬೇಕು ಅಂದ್ಕೊತೀನಿ, ಬಟ್ ಈ ಥರ ತೊಳೆದಾಗೆಲ್ಲ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹೆಂಗಪ್ಪ ಚೇಂಜ್ ಮಾಡೋದು ಅನಿಸುತ್ತೆ. ಇವೆಲ್ಲ ನಮ್ಮ ಅತ್ತೆ ತಂದಿರೋವು. ಸೊ ಇಷ್ಟೆಲ್ಲ ಇಲ್ಲೇನು ಕಾಣಿಸ್ತಾ ಇದೆ ಸ್ಟೀಲು, ಇದು ಯಾವುದೂ ನಂದಲ್ಲ, ಇದೆಲ್ಲ ಕಂಪ್ಲೀಟಾಗಿ ನಮ್ಮ ಅತ್ತೆ ತಂದಿರೋದು. ನಾನಿನ್ನೋರು ತಂದಿದ್ದೀನಿ ಅಂದರೆ ಇವುಗಳಷ್ಟೇ. ನಮ್ಮ ಅತ್ತೆ ಇವಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಇವಾಗ ನಾನು ಅವನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಸೈಡಲ್ಲಿ ಸೊ ಇಲ್ಲಿ ನಾನು ಒಂದು ಜ್ಯೂಸರ್ ಮಿಕ್ಸಿ, ಅದನ್ನು ಡೌನಲ್ಲಿ ಇಟ್ಟಿದ್ದೀನಿ, ಯಾಕೆಂದರೆ ಅದು ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಈ ಮಿಕ್ಸಿನ ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ, ಅದು ಜಸ್ಟ್ ಜ್ಯೂಸ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕೆಳಗಡೆ ಇಟ್ಟಿದ್ದೀನಿ, ಯಾವಾಗಲೂ ಮಾಡ್ಬೇಕಾದ್ರೆ ತೊಗೊತೀನಿ. ಈ ಡೈಲಿ ಯೂಸ್ ಮಾಡೋ ಮಿಕ್ಸಿ. ಹಾಗೆ ಇಲ್ಲಿ ಸೊ ಇದು ಏನು ಸುಮ್ಮನೆ ಶೋಗೆ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಅದು ಒಳಗಡೆ ಇರೋದು ಬಂದ್ಬಿಟ್ಟು ಏನಾದ್ರೂ ಅಂದರೆ ಕರೆದಿರ್ತೀವಲ್ಲ ಅದನ್ನ ಇಟ್ಕೊಳ್ಳೋದು ಅಂತದ್ದು. ಸೊ ಇದು ಫ್ರೂಟ್ ಬಾಸ್ಕೆಟು. ಸೊ ನಾನು ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ನಾನು ಕಿಚನ್ದು ಇದೇನಿದೆ ಹ್ಯಾಪಿ ಕಿಚನ್, ಇದು ಬಂದು ನಾನು ತುಂಬ ವರ್ಷಗಳ ಹಿಂದೆ ಒಂದು 3 ವರ್ಷ 4 ವರ್ಷ ಆಯ್ತೇನೋ, ಆವಾಗ ಇದರಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಚೆನ್ನಾಗಿದೆ, 1-2 ಹೋಯ್ತು, ಬಟ್ ಇದು ಚೆನ್ನಾಗಿದೆ. ಅದಾದಮೇಲೆ ಇದು ನನ್ನ ಕ್ಯೂಟ್ ಕಪ್ಸ್. ಸೊ ಇದೊಂದು ಪ್ಲೇಟ್ನ ಚೇಂಜ್ ಮಾಡ್ಕೊಂಡಿದ್ದೀನಿ.
ಸೊ ಇದೊಂದು ಆಲ್ರೆಡಿ ನನ್ನ ಹತ್ರ ಟೇಬಲ್ ಇತ್ತು, ಆ ಟೇಬಲ್ ಮೇಲೆ ಸಾಲ್ಟು ಮತ್ತು ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಎರಡೂ ಈ ಥರ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಹಾಗೆ ನಂದೊಂದು ಜ್ಯೂಸರ್ದು ಏನೈತೆ ಕಪ್ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಗ್ರೀನ್ ಮ್ಯಾಟ್ ನಾನು ತುಂಬ ದಿನದಿಂದಲೇ ತರಿಸಿದೆ, ಅದು ಇವಾಗ ಯೂಸ್ ಆಯಿತು. ಆ ಸೈಡೆಲ್ಲ ಅದರಲ್ಲೇ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಈ ವೀಕೆಂಡ್ ಮಾಡೋಣ. ಹಾಗೆ ಈ ಕಾರ್ನರಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಈ ಡಬ್ಬಗಳೇನಿದೆ, ಈ ಡಬ್ಬಗಳು ಮೊದಲಿಂದನೂ ಇದೆ. ಅದನ್ನು ಆ್ಯಸ್ ಯೂಸಲ್ ಅದು ಹೆಂಗಿತ್ತು ಹಾಗೆ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಕಿಚನ್ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಕೆಳಗಡೆ ಎಲ್ಲ ಅದು ಆಲ್ರೆಡಿ ತೊಳೆದೆಲ್ಲ ಅರೇಂಜ್ ಮಾಡಿದ್ದೀನಿ. ಸೊ ಅದೇನು ಮಾಮೂಲಿ ಡಬ್ಬಗಳಷ್ಟೇ ಇಟ್ಕೊಂಡಿದ್ದೀನಿ, ಗ್ರಾಸರಿ ಡಬ್ಬಗಳು. ಸೊ ಇದಾಗಿತ್ತು ನನ್ನ ಕಿಚನ್ ಟೂರ್, ಸಿಂಪಲ್ ಕಿಚನ್ ಟೂರ್ ನಮ್ಮದು. ಇವಾಗ ನನ್ನ ಸಲಾಡ್ನ ರೆಡಿ ಮಾಡಿಕೊಂಡೆ. ಸೊ ಸ್ಟೀಮ್ಡ್ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೆ ಸ್ವಲ್ಪ ಆಯಿಲು ಹಾಗೆ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಕೊಂಡು, ಸೊ ಹಾಗೇನೆ ಒಂದು ಸ್ವಲ್ಪ ಆರ್ಗೆನೋ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪನ್ನೀರ್ನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಡಿನ್ನರ್ ಇವತ್ತು. ಸೊ ಇವತ್ತಿನ ಡಿನ್ನರ್ಗೆ ಹೈ ಪ್ರೋಟೀನ್ ಸಲಾಡ್ನ ತೊಗೊತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಾಟ್ಸ್ ಅ ಫ್ಲೋ. ಬಾಯ್.